ತ್ರಿವಿಧ ದಾಸೋಹಿ ಅಂತಾನೆ ಪ್ರಖ್ಯಾತಿ ಪಡೆದವರು ಶ್ರೀ ಶಿವಕುಮಾರ ಸ್ವಾಮೀಜಿಗಳು. ಅವರಿಗೆ ಭಾರತ ರತ್ನವನ್ನ ಕೊಡಲೇಬೇಕು ಅನ್ನೋ ಆಗ್ರಹ ಇದೀಗ ಎಲ್ಲಾ ಕಡೆಯಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ನ್ಯೂಸ್ 18 ಕನ್ನಡ ಮೆಗಾ ಅಭಿಯಾನವನ್ನ ಮಾಡ್ತಾ ಇದೆ. ತ್ರಿವಿಧ ದಾಸೋಹಿಗೆ ಭಾರತ ರತ್ನವನ್ನ ಕೊಡಲೇಬೇಕು, ಶ್ರೀಗಳಿಗೆ ಕೊಟ್ರೆ ಭಾರತ ರತ್ನಕ್ಕೆ ಗೌರವ ಬರಲಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ನ್ಯೂಸ್ 18 ಕನ್ನಡ ಮೆಗಾ ಅಭಿಯಾನವನ್ನ ಕೈಗೊಂಡಿದೆ. ಈ ಅಭಿಯಾನದಲ್ಲಿ ಕನ್ನಡಿಗರೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ನಾವು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಶ್ರೀಗಳಿಗೆ ಭಾರತ ರತ್ನ ಕೊಟ್ರೆ ಭಾರತ ರತ್ನಕ್ಕೆ ಒಂದು ಗೌರವ ಸಿಗುತ್ತೆ. ಹಾಗಾಗಿ ಶ್ರೀಗಳಿಗೆ ಭಾರತ ರತ್ನವನ್ನ ಕೊಡಲೇಬೇಕು. ಈ ಆಗ್ರಹ, ಈ ಒತ್ತಡ, ಈ ಕೂಗು ದೆಹಲಿ ತನಕ ತಲುಪಬೇಕು ಅಂದ್ರೆ ನಿಮ್ಮ ಸಹಕಾರ ಕೂಡ ಅಗತ್ಯ ಇದೆ. ಹಾಗಾಗಿ ನ್ಯೂಸ್ 18 ಕನ್ನಡದ ಮೆಗಾ ಅಭಿಯಾನಕ್ಕೆ ನೀವು ಕೂಡ ಬೆಂಬಲಿಸಿ, ನೀವು ಕೂಡ ಕೈ ಜೋಡಿಸಿ ಅಂತ ನಾವು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಸಿದ್ಧಗಂಗಾ ಶ್ರೀಗಳು ತ್ರಿವಿಧ ದಾಸೋಹಿಗಳು ಅಂತ ಹೆಸರನ್ನ ಗಳಿಸಿದವರು. ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಜೀವನವನ್ನ ರೂಪುಗೊಳಿಸೋ ನಿಟ್ಟಿನಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಮಠದಲ್ಲಿ. ಹಾಗಾಗಿ ಇಂತಹ ಸ್ವಾಮೀಜಿಗೆ, ತ್ರಿವಿಧ ದಾಸೋಹಿಗಳಿಗೆ ಭಾರತ ರತ್ನವನ್ನ ಕೊಡಲೇಬೇಕು ಅನ್ನೋ ಕೂಗು, ಒತ್ತಡ, ಆಗ್ರಹ ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾನೆ ಇತ್ತು. ಸೊ ಹೀಗಾಗಿ ಅಟ್ಲೀಸ್ಟ್ ಈಗಲಾದ್ರೂ ಭಾರತ ರತ್ನವನ್ನ ಕೊಡಲೇಬೇಕು ತ್ರಿವಿಧ ದಾಸೋಹಿಗೆ ಅನ್ನೋ ಆಗ್ರಹ ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ಮೆಗಾ ಅಭಿಯಾನವನ್ನ ಮಾಡ್ತಾ ಇದೆ. ಈ ಅಭಿಯಾನದ ಮುಖಾಂತರವಾಗಿ ನಿಮ್ಮೆಲ್ಲರ ಆಗ್ರಹ ದೆಹಲಿ ತನಕ ರೀಚ್ ಆಗಬೇಕು, ದೆಹಲಿ ಮಟ್ಟ ತಲುಪಬೇಕು. ಆ ನಿಟ್ಟಿನಲ್ಲಿ ಈ ಅಭಿಯಾನಕ್ಕೆ, ಮೆಗಾ ಅಭಿಯಾನಕ್ಕೆ ನಿಮ್ಮ ಸಹಕಾರ ಕೂಡ ಅತ್ಯಗತ್ಯ. ನೀವು ಕೂಡ ಬೆಂಬಲಿಸಿ ಅಂತ ನಾವು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಈ ಒತ್ತಡ, ಈ ಆಗ್ರಹ, ಈ ಕೂಗು, ಈ ಒಕ್ಕರಲ ದನಿ ದೆಹಲಿಗೆ ತಲುಪಬೇಕು, ಭಾರತ ರತ್ನ ಶ್ರೀಗಳಿಗೆ ಸಿಗಬೇಕು ಅನ್ನೋದು ನಮ್ಮ ಒಂದು ಆಶಯ. ಹಾಗಾಗಿ ನ್ಯೂಸ್ 18 ಕನ್ನಡ ಮೆಗಾ ಅಭಿಯಾನವನ್ನ ಮಾಡ್ತಾ ಇದೆ. ಶ್ರೀಗಳಿಗೆ ಭಾರತ ರತ್ನ ಕೊಟ್ರೆ ಭಾರತ ರತ್ನದ ಗೌರವ ಹೆಚ್ಚಾಗುತ್ತೆ. ಶ್ರೀಗಳಿಗೆ ಭಾರತ ರತ್ನವನ್ನ ಕೊಡಲೇಬೇಕು, ಭಾರತ ರತ್ನಕ್ಕೆ ಗೌರವ ಜಾಸ್ತಿ ಆಗುತ್ತೆ ಶ್ರೀಗಳಿಗೆ ಕೊಟ್ರೆ ಅನ್ನೋ ಆಗ್ರಹ ಇದೀಗ ಎಲ್ಲಾ ಕಡೆಯಿಂದಲೂ ಕೂಡ ವ್ಯಕ್ತವಾಗ್ತಾ ಇರೋದು. ಒಂದ್ ಕಡೆ ಶ್ರೀಗಳು ಅನಾರೋಗ್ಯಕ್ಕೀಡಾಗಿದ್ದಾರೆ. ಗಣ್ಯರೆಲ್ಲ ಮಠಕ್ಕೆ ಹೋಗಿ ಶ್ರೀಗಳನ್ನ ನೋಡಿ ಅವರ ಆಶೀರ್ವಾದ ಪಡ್ಕೊಂಡು ಏನಾಗಿದೆ ಅಂತ ವೈದ್ಯರ ಬಳಿ ಕೂಡ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೊಂದ್ ಕಡೆ ಈಗ ಭಾರತ ರತ್ನ ಶ್ರೀಗಳಿಗೆ ಸಿಗಲೇಬೇಕು ಅನ್ನೋ ಆಗ್ರಹ ಹೆಚ್ಚಾಗ್ತಾನೆ ಇದೆ. ಕನ್ನಡಿಗರೆಲ್ಲರೂ ಕೂಡ ಒಕ್ಕರಲ ದನಿಯಿಂದ ಈ ಆಗ್ರಹವನ್ನ, ಈ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಇನ್ನು ನಿಮ್ಮ ನ್ಯೂಸ್ 18 ಕನ್ನಡ ಕೂಡ ಮೆಗಾ ಅಭಿಯಾನವನ್ನ ಮಾಡ್ತಾ ಇದೆ. ಶ್ರೀಗಳಿಗೆ ಭಾರತ ರತ್ನವನ್ನ ಕೊಡಲೇಬೇಕು ಅಂತ. ಹಾಗಾಗಿ ನೀವು ಕೂಡ ಈ ಮೆಗಾ ಅಭಿಯಾನಕ್ಕೆ ಬೆಂಬಲಿಸಿ. ರಾಷ್ಟ್ರ ಮಟ್ಟದಲ್ಲಿ ಅಂದ್ರೆ ದೆಹಲಿ ಮಟ್ಟದಲ್ಲಿ ಈ ಕೂಗು ತಲುಪುವ ತನಕ ಈ ಮೆಗಾ ಅಭಿಯಾನ ಮುಂದುವರಿಯುತ್ತೆ. ನೀವು ಕೂಡ ನಮ್ಮನ್ನ ಬೆಂಬಲಿಸಿ, ನಮ್ಮ ಜೊತೆ ಕೈ ಜೋಡಿಸಿ ಅಂತ ನಾವು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಶ್ರೀಗಳಿಗೆ ಭಾರತ ರತ್ನ ಕೊಡಲೇಬೇಕು, ಇದು ಕನ್ನಡಿಗರೆಲ್ಲರ ಒಕ್ಕೊರಲ ಆಗ್ರಹ. ಶ್ರೀಗಳಿಗೆ ಭಾರತ ರತ್ನ ಸಿಕ್ಕರೆ ಭಾರತ ರತ್ನಕ್ಕೆ ಒಂದು ಗೌರವ, ಇದು ಕೂಡ ಎಲ್ಲರ ಅಭಿಮತ. ಆದ್ರೆ ಈ ಆಗ್ರಹ, ಕೂಗು, ಮನವಿ ಎಲ್ಲವೂ ದೆಹಲಿಗೆ ತಲುಪಬೇಕಲ್ವಾ? ಅದಕ್ಕಾಗಿ ನಿಮ್ಮ ಬೆಂಬಲ ಬೇಕಾಗಿದೆ. ನೀವು ಕೂಡ ಕೈ ಜೋಡಿಸಬೇಕಾಗಿದೆ. ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಸಿಗೋದು ಈಗ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ನ್ಯೂಸ್ 18 ಕನ್ನಡದ ಈ ಮೆಗಾ ಅಭಿಯಾನಕ್ಕೆ ಬೆಂಬಲಿಸಿ. ನಿಮ್ಮೆಲ್ಲರ ಬೆಂಬಲ ಸಿಕ್ಕರೆ ಶ್ರೀಗಳಿಗೆ ಭಾರತ ರತ್ನ ಸಿಗೋದು ಪಕ್ಕಾ. ಸಾಕಷ್ಟು ಗಣ್ಯರು ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಶ್ರೀಗಳ ಆರೋಗ್ಯವನ್ನ ವಿಚಾರಿಸಿ ಹೊರಗಡೆ ಬಂದು ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಗಳನ್ನ ಕೂಡ ಕೊಡ್ತಾನೆ ಇದ್ದಾರೆ. ಈ ಸಂದರ್ಭದಲ್ಲಿ ಭಾರತ ರತ್ನವನ್ನ ಕೊಡಲೇಬೇಕು ಅನ್ನೋ ಆಗ್ರಹ ಗಣ್ಯರಿಂದ ಕೂಡ ವ್ಯಕ್ತವಾಗ್ತಾ ಇದೆ. ನ್ಯೂಸ್ 18 ಕನ್ನಡದ ಮೆಗಾ ಅಭಿಯಾನಕ್ಕೆ ಇದೀಗ ರಾಜಕೀಯ ಮುಖಂಡರು, ಗಣ್ಯರು ಕೂಡ ಇದೀಗ ಸಾಥನ್ನ ಕೊಡ್ತಾ ಇದ್ದಾರೆ. ದೇವರಿಗೆ ಭಾರತ ರತ್ನವನ್ನ ಕೊಡಲೇಬೇಕು ಅಂತ ಕೇಳ್ತಾ ಇದ್ದಾರೆ.
ಇನ್ನು ಅಶೋಕ್ ಹಾರ್ನಳ್ಳಿ ಅವರು ಕೂಡ ಭಾರತ ರತ್ನ ಶ್ರೀಗಳಿಗೆ ಸಿಗಲೇಬೇಕು ಅನ್ನೋ ಒತ್ತಾಯವನ್ನ ಮಾಡಿದ್ದಾರೆ. ರಾಜ್ಯದಲ್ಲೇ ಅಲ್ಲ, ಇಡೀ ದೇಶದಲ್ಲಿ ಬಹಳ ಒಂದು ಮಹತ್ತರವಾದಂಥ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸೇವೆ ನಮ್ಮ ಸಿದ್ಧಗಂಗಾ ಶ್ರೀಗಳು. ಅಂಥವ್ರಿಗೆ ಭಾರತ ರತ್ನ ಕೊಡದಲ್ಲೇ ಇನ್ಯಾರಿಗೆ ಭಾರತ ರತ್ನ ಕೊಡ್ಬೋದು? ನನ್ನ ಅಭಿಪ್ರಾಯದಲ್ಲಿ ಭಾರತ ರತ್ನ ಕೊಟ್ಟರೆ ಭಾರತ ರತ್ನದ ಪ್ರಶಸ್ತಿಗೆ ಹೆಚ್ಚಿನ ಗೌರವ ಬರುತ್ತೆ ಅನ್ನೋದು ನನ್ನ ಭಾವನೆ. ಆದ್ದರಿಂದ ಆದಷ್ಟು ಬೇಗ ಇದರ ಬಗ್ಗೆ ಎಚ್ಚೆತ್ತು ಅವರು ಮಾಡಿರ್ತಕ್ಕಂಥ ಅಪಾರವಾದ ಸೇವೆಯನ್ನು ಗುರುತಿಸಿ ಅವರಿಗೆ ಭಾರತ ರತ್ನದ ಪ್ರಶಸ್ತಿಗೆ ಅವರು ಬದುಕಿರುವಾಗಲೇ ಭಾಜನರಾಗಿ ಮಾಡಲಿ ಅಂತ ಹೇಳಿ ಸಾರ್ವಜನಿಕ ಪರವಾಗಿ ನಾನು ಕೇಳ್ಕೊತೀನಿ. ಇನ್ನು ಈ ಬಗ್ಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಹಾಗೆಯೇ ಶ್ರೀಗಳ ಆಪ್ತ ನಿವೃತ್ತ IAS ಅಧಿಕಾರಿ ಸೋಮಶೇಖರ್ ಅವರು ಕೂಡ ಮಾತನಾಡಿದ್ದಾರೆ. ಪೂಜ್ಯ ಸಿದ್ಧಗಂಗಾ ಶ್ರೀಗಳವರು ಬಹುಶಃ ಒಂದು ಅದ್ಭುತ, ನಮ್ಮ ಮಧ್ಯದಲ್ಲಿರುವಂತಹ ಒಂದು ದೊಡ್ಡ ಅದ್ಭುತ ಅಂತ ನಾನು ತಿಳ್ಕೊಂಡಿದ್ದೀನಿ. 111ರ ಈ ಇಳಿ ವಯಸ್ಸಿನಲ್ಲಿ ಸಹಿತ ಬಹಳ ಒಂದು ರೀತಿಯ ಕಳೆ ಮತ್ತು ಧರ್ಮದ ಬಗ್ಗೆ ಪ್ರಚಾರ, ಸಾಮಾಜಿಕ ಚಟುವಟಿಕೆ ಬಗ್ಗೆ ಹೆಚ್ಚು ಕಾಳಜಿ, 16,000 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ದಾಸೋಹ ಮತ್ತು ಉಚಿತವಾಗಿ ಶಿಕ್ಷಣ ಕೊಡುವಂಥದ್ದು ಬಹಳ ದೊಡ್ಡ ಕೆಲಸವನ್ನ ಶ್ರೀಗಳು ಮಾಡಿದ್ದಾರೆ. ಬಹುಶಃ ಇಡೀ ನಾಡಿನಲ್ಲಿ ಲಕ್ಷಾಂತರ ಜನ ಭಕ್ತನ ಹೊಂದಿರುವಂತ ಇವತ್ತು ಒಬ್ಬ ವ್ಯಕ್ತಿ ಯಾರಾದ್ರಿದೆ ಅದು ಪೂಜ್ಯ ಸಿದ್ಧಗಂಗಾ ಶ್ರೀಗಳವರು. ಅವರ ಮಾರ್ಗದರ್ಶನ, ಅವರ ಆಶೀರ್ವಾದ ಯಾವಾಗಲೂ ಸದಾ ನಮ್ಮ ಮೇಲೆ ಇರಬೇಕು. ಅವರ ಆರೋಗ್ಯ ಸುಧಾರಣೆ ಆಗಬೇಕಂತ ಹೇಳಿ ನಮ್ಮೆಲ್ಲರ ಒಂದು ಕಾಳಜಿ ಇದೆ, ನಮ್ಮೆಲ್ಲರ ಒಂದು ಪ್ರಾರ್ಥನೆ ಇದೆ. ಮತ್ತು ಅವರಿಗೆ ಬಹಳ ಇಡೀ ಜನರ ಒಂದು ಕೂಗಿದೆ, ಭಕ್ತಾದಿಗಳ ಕೂಗಿದೆ. ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಗಬೇಕನ್ನುವಂಥದ್ದು. ಅದಕ್ಕಾಗಿ ಕೇಂದ್ರಕ್ಕೆ ಪ್ರಧಾನಮಂತ್ರಿಗಳಿಗೆ ಎಲ್ಲಾ ರೀತಿಯಾದ ಒತ್ತಡ ತರುವಂತ ಕೆಲಸ ನಾವೆಲ್ಲ ಕೂಡಿ ಮಾಡ್ತೇವೆ. ಕರ್ನಾಟಕ ರತ್ನ, ಪದ್ಮಭೂಷಣ, ಮಹಾನ್ ಮಾನವತಾವಾದಿ, ನಡೆದಾಡುವ ದೇವರು, ಅಭಿನವ ಬಸವಣ್ಣ, ಭಕ್ತರ ಪಾಲಿನ ಕಾಮಧೇನು ಅನ್ನುವ ಅನೇಕ ಅಭಿನಾಮಗಳಿಂದ ವರ್ಣಿಸಲ್ಪಡ್ತಾ ಇರುವಂತಹ, ಪೂಜಿಸಲ್ಪಡ್ತಾ ಇರುವಂತಹ, ಆರಾಧಿಸಲ್ಪಡ್ತಾ ಇರುವಂತಹ ಸಿದ್ಧಗಂಗೆಯ ಶತಾಯುಷಿಗಳಾದ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಭಾರತದ ಅತ್ಯಂತ ಸರ್ವೋಚ್ಚವಾದಂತಹ ಪ್ರಶಸ್ತಿ ಭಾರತ ರತ್ನ ಕೊಡಬೇಕು ಅನ್ನುವ TV18ರ ಆಂದೋಲನ ಬಹಳ ಸ್ತುತ್ಯಾರ್ಹ, ಔಚಿತ್ಯಪೂರ್ಣ. ಖಂಡಿತ ಆ ಮಹಾನ್ ಚೇತನಕ್ಕೆ ಭಾರತ ರತ್ನ ಕೊಡಬೇಕು ಅಂತ ಎಲ್ಲರ ಇಡೀ ಕರ್ನಾಟಕ ಜನತೆ ಪರವಾಗಿ ನಾನು ಪ್ರಾರ್ಥಿಸಿಕೊಳ್ತೇನೆ. ಇನ್ನು ನ್ಯೂಸ್ 18 ಕನ್ನಡದ ಈ ಮೆಗಾ ಅಭಿಯಾನಕ್ಕೆ ಗಣ್ಯಾತಿ ಗಣ್ಯರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಭಾರತ ರತ್ನ ಶ್ರೀಗಳಿಗೆ ಸಿಗಲೇಬೇಕು ಅಂತ ನರೇಂದ್ರ ಸ್ವಾಮಿ ಅವರು, ವಿ ಸೋಮಣ್ಣ ಅವರು ಹಾಗೆಯೇ BS ಯಡಿಯೂರಪ್ಪ ಅವರು ಆಗ್ರಹವನ್ನ ಮಾಡಿದ್ದಾರೆ. ಪರಮ ಪೂಜ್ಯ ಶ್ರೀಗಳಿಗೆ ಭಾರತ ರತ್ನ ಕೊಡ್ತಕ್ಕಂಥದ್ದು ಭಗವಂತನಿಗೆ ಭಾರತ ರತ್ನ ಕೊಟ್ಟಂತ ಒಂದು ಪುಣ್ಯದ ಕೆಲಸ. ಭಾರತ ಸರ್ಕಾರ ಈಗಲಾದರೂ ತಡವಾಗಿದ್ರು ಪರವಾಗಿಲ್ಲ, ಲಿಂಗೈಕ್ಯರಾಗೋದಕ್ಕೂ ಮೊದಲೇ ಈ ಒಂದು ಸತ್ಕಾರ್ಯದಲ್ಲಿ ಮುಂದಾಗಬೇಕು ಅಂತ ನಾನು ನಮ್ಮ ಭಾಗದ ಎಲ್ಲ ಜನರ ಪರವಾಗಿ ನನ್ನ ವೈಯಕ್ತಿಕವಾಗಿ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಡ್ತೇನೆ. ಶ್ರೀಮಠದ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು 111 ವರ್ಷಗಳನ್ನು ಪೂರೈಕೆ ಮಾಡತಕ್ಕಂಥ ಶುಭ ಸಂದರ್ಭದಲ್ಲಿ ಭಾರತ ಸರ್ಕಾರ ಪ್ರಾಯಶಃ ಇಂಥ ಮಹಾನ್ ತಪಸ್ವಿಯನ್ನ ಯಾವ ರೀತಿ ಅವರ ಕೆಲಸ ಕಾರ್ಯಗಳನ್ನು ಮೆಚ್ಚಿಕೊಂಡು ಈ ದೇಶದ ಮುಂದಿನ ಪೀಳಿಗೆಗೆ ಸಂಸ್ಕಾರದ ಜೀವನವನ್ನು ನಡೆಸ್ತಕ್ಕಂಥದಕ್ಕೆ ಅವರಿಗೆ ಭಾರತ ರತ್ನವನ್ನು ನೀಡತಕ್ಕಂತಹದ್ದು ಅತ್ಯವಶ್ಯಕತೆ. ಅದನ್ನು ಭಾರತ ಸರ್ಕಾರ ವಿಶೇಷವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದನ್ನು ಮಾಡಬೇಕು ಅನ್ನೋದು ಈ ರಾಷ್ಟ್ರದ ನನ್ನಂತ ಕೋಟ್ಯಾಂತರ ಜನ ಭಕ್ತರ ಒಂದು ಆಸೆ ಆಗಿದೆ. ಅದನ್ನು ಈಡೇರಿಸತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡಬೇಕು ಅಂತ ನಾನು ಭಾರತ ಸರ್ಕಾರದಲ್ಲಿ ಮನವಿ ಮಾಡ್ತೀನಿ. ಪೂಜ್ಯ ನಡೆದಾಡೋ ದೇವರು ಸಿದ್ಧಗಂಗಾ ಶ್ರೀಗಳವರಿಗೆ ಭಾರತ ರತ್ನ ಕೊಡಬೇಕು ಅಂತೇಳಿ ನಾವೀಗಾಗಲೇ ಪ್ರಧಾನಿಯವರಿಗೆ ಒತ್ತಾಯ ಮಾಡಿದ್ದೇವೆ. ನಮ್ಮೆಲ್ಲ ಕರ್ನಾಟಕದ ಸಂಸತ್ ಸದಸ್ಯರು ಒಟ್ಟಾಗಿ ಪ್ರಧಾನಿಯವನ್ನ ವಿನಂತಿ ಮಾಡಿದ್ದೇವೆ. ಮತ್ತೊಂದು ವಿನಂತಿ ಮಾಡ್ತೇವೆ. ಇವತ್ತು ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಜನರ ಅಪೇಕ್ಷೆ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರಿಗೆ ಭಾರತ ರತ್ನ ಕೊಡಬೇಕು ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಪ್ರಯತ್ನ ನಡೆದಿದೆ. ಏನಾದರೂ ಮಾಡಿ ನಮ್ಮ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡಿಸೋದಕ್ಕೆ ನಮ್ಮೆಲ್ಲ ಪ್ರಯತ್ನಗಳು ಮಾಡಿ, ಅಗತ್ಯ ಇದ್ರೆ ಡೆಲ್ಲಿಗೆ ಮತ್ತೊಮ್ಮೆ ಹೋಗಿ ಬರ್ತೇನೆ. ಹೋಗಿ ಪ್ರಧಾನಿಯವರನ್ನು ಭೇಟಿ ಮಾಡಿ ನಮ್ಮೆಲ್ಲ ಸಂಸದಸ್ಯರು ಒಕ್ಕೂಟದಲ್ಲಿ ಈಗಾಗಲೇ ವಿನಂತಿ ಮಾಡಿದ್ದೇವೆ. ಮತ್ತೊಮ್ಮೆ ವಿನಂತಿ ಮಾಡಿ ಕರ್ನಾಟಕದ ಕೋಟ್ಯಾಂತರ ಜನರ ಅಪೇಕ್ಷೆ ಇದೆ, ಇದನ್ನು ಪೂರೈಸಬೇಕು ಅಂತ ವಿನಂತಿಯನ್ನು ಮಾಡಿದ್ದೇವೆ. ಮಗದೊಮ್ಮೆ ನ್ಯೂಸ್ 18 ಕನ್ನಡದ ವತಿಯಿಂದ ನಾವು ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಶ್ರೀಗಳಿಗೆ ಭಾರತ ರತ್ನವನ್ನ ಕೊಡಲೇಬೇಕು. ಇದು ಕನ್ನಡಿಗರೆಲ್ಲರ ಒಕ್ಕೊರಲ ಆಗ್ರಹ.
ಶ್ರೀಗಳಿಗೆ ಭಾರತ ರತ್ನ ಸಿಕ್ಕರೆ ಭಾರತ ರತ್ನಕ್ಕೆ ಒಂದು ಗೌರವ, ಇದು ಕೂಡ ಎಲ್ಲರ ಅಭಿಮತ. ಆದ್ರೆ ಈ ಆಗ್ರಹ, ಕೂಗು, ಮನವಿ ಎಲ್ಲವೂ ಕೂಡ ದೆಹಲಿಗೆ ತಲುಪಬೇಕು ಅಲ್ವಾ? ಅದಕ್ಕಾಗಿ ನಿಮ್ಮ ಬೆಂಬಲ ಬೇಕಾಗಿದೆ, ನೀವು ಕೂಡ ಕೈ ಜೋಡಿಸಬೇಕಾಗಿದೆ. ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಸಿಗೋದು ಈಗ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ನ್ಯೂಸ್ 18 ಕನ್ನಡದ ಈ ಮೆಗಾ ಅಭಿಯಾನಕ್ಕೆ ಬೆಂಬಲಿಸಿ. ನಿಮ್ಮೆಲ್ಲರ ಬೆಂಬಲ ಸಿಕ್ಕರೆ ಶ್ರೀಗಳಿಗೆ ಭಾರತ ರತ್ನ ಸಿಗೋದು ಪಕ್ಕಾ. ಈ ಮೆಗಾ ಅಭಿಯಾನ ಮುಂದುವರಿಯುತ್ತೆ. ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡ್ಲೇಬೇಕು, ಸಿಗಲೇಬೇಕು ಅನ್ನೋ ಆಗ್ರಹ ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾನೆ ಇತ್ತು. ಇದು ಕನ್ನಡಿಗರೆಲ್ಲರ ಕೂಡ ಒಕ್ಕರಲ ಆಗ್ರಹ ಕೂಡ ಆಗಿತ್ತು. ಈಗ ನ್ಯೂಸ್ 18 ಕನ್ನಡ ಈ ಬಗ್ಗೆ ಮೆಗಾ ಅಭಿಯಾನವನ್ನ ಮಾಡ್ತಾ ಇದೆ. ಶ್ರೀಗಳಿಗೆ ಭಾರತ ರತ್ನವನ್ನ ಕೊಡ್ಲೇಬೇಕು, ಶ್ರೀಗಳಿಗೆ ಭಾರತ ರತ್ನವನ್ನ ಕೊಡೋದ್ರಿಂದ ಭಾರತ ರತ್ನಕ್ಕೆ ಗೌರವ ಮತ್ತಷ್ಟು ಜಾಸ್ತಿ ಆಗುತ್ತೆ ಅನ್ನೋ ಒಂದು ಮೆಗಾ ಅಭಿಯಾನವನ್ನ ನ್ಯೂಸ್ 18 ಕನ್ನಡ ಇದೀಗ ಹಮ್ಮಿಕೊಂಡಿದೆ. ಇದಕ್ಕೆ ನಿಮ್ಮ ಸಹಕಾರ ಕೂಡ ಅತ್ಯಗತ್ಯ, ನಿಮ್ಮ ಸಾಥನ್ನ ಕೂಡ ನಾವು ಕೇಳ್ತಾ ಇದ್ದೀವಿ. ನೀವು ಕೂಡ ಇದರಲ್ಲಿ ಕೈ ಜೋಡಿಸಬೇಕು. ಇನ್ನು ನ್ಯೂಸ್ 18 ಕನ್ನಡದ ಈ ಮೆಗಾ ಅಭಿಯಾನಕ್ಕೆ ಗಣ್ಯಾತಿ ಗಣ್ಯರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಹೌದು, ದೇವರಿಗೆ ಭಾರತ ರತ್ನವನ್ನ ಕೊಡಲೇಬೇಕು ಅನ್ನೋ ಆಗ್ರಹವನ್ನ ಗಣ್ಯಾತಿ ಗಣ್ಯರು ಕೂಡ ಮಾಡ್ತಾ ಇದ್ದಾರೆ. ತ್ರಿವಿಧ ದಾಸೋಹಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಎಷ್ಟೋ ಜನಕ್ಕೆ ವಿದ್ಯಾರ್ಥಿಗಳಿಗೆ ಜೀವನವನ್ನ ರೂಪಿಸಿಕೊಟ್ಟವರು ಸಿದ್ಧಗಂಗಾ ಶ್ರೀಗಳು. ಹಾಗಾಗಿ ಇಂತಹ ಶ್ರೀಗಳಿಗೆ ಭಾರತ ರತ್ನ ಕೊಡ್ಲೇಬೇಕು ಅನ್ನೋ ಆಗ್ರಹ ಇದೀಗ ಎಲ್ಲಾ ಕಡೆಯಿಂದ ವ್ಯಕ್ತವಾಗ್ತಿದೆ. ಈ ಬಗ್ಗೆ ನ್ಯೂಸ್ 18 ಕನ್ನಡ ಕೂಡ ಮೆಗಾ ಅಭಿಯಾನವನ್ನ ಮಾಡ್ತಾ ಇದೆ. ಸ್ವಾಮೀಜಿಗೆ ಭಾರತ ರತ್ನ ಕೊಡ್ಲೇಬೇಕು ಅಂತ. ಇನ್ನು ಈ ಮೆಗಾ ಅಭಿಯಾನದಲ್ಲಿ ನೀವು ಕೂಡ ಕೈ ಜೋಡಿಸಬಹುದು. ನಮಗೆ SMS ಅನ್ನ ನೀವು ಕಳಿಸಬಹುದು. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ವೆರಿ ವೆರಿ ಸಿಂಪಲ್. N18K ಅಂತ ಟೈಪ್ ಮಾಡಿ, ದೇವರಿಗೆ ಭಾರತ ರತ್ನ ಅಂತ ನೀವು ಟೈಪ್ ಮಾಡಿ ನಮಗೆ ಸೆಂಡ್ ಮಾಡಬಹುದು. ಇನ್ನು ಯಾವ ನಂಬರ್ಗೆ ಸೆಂಡ್ ಮಾಡಬೇಕು ಅಂದ್ರೆ 51818 ಈ ನಂಬರ್ಗೆ ನೀವು ಸೆಂಡ್ ಮಾಡಿ. ನಮ್ಮ ಅಭಿಯಾನದಲ್ಲಿ ನೀವು ಕೂಡ ಕೈ ಜೋಡಿಸಿ ಅಂತ ನಾವು ನಿಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ದೇವರಿಗೆ ಭಾರತ ರತ್ನವನ್ನ ಕೊಡಲೇಬೇಕು ಅನ್ನೋ ಆಗ್ರಹ ಎಲ್ಲಾ ಕಡೆಯಿಂದಲೂ ಕೇಳಿ ಬರ್ತಾ ಇದೆ. ನ್ಯೂಸ್ 18 ಕನ್ನಡ ಕೂಡ ಈ ಬಗ್ಗೆ ಮೆಗಾ ಅಭಿಯಾನವನ್ನ ಮಾಡ್ತಾ ಇದೆ. ಹಾಗಾಗಿ N18K ದೇವರಿಗೆ ಭಾರತ ರತ್ನ ಅಂತ ನೀವು ನಮಗೆ SMS ಅನ್ನ ಕಳಿಸಬಹುದು. ಇನ್ನು SMS ಕಳಿಸಬೇಕಾದಂತ ನಂಬರ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 51818 ಈ ನಂಬರ್ಗೆ ನೀವು SMS ಅನ್ನ ಮಾಡಬಹುದು. ನಮ್ಮ ಮೆಗಾ ಅಭಿಯಾನಕ್ಕೆ ನೀವು ಕೈ ಜೋಡಿಸಿ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಈ ಒತ್ತಡ, ಈ ಆಗ್ರಹ ದೆಹಲಿ ತಲುಪಬೇಕು, ದೆಹಲಿ ಮಟ್ಟಕ್ಕೆ ಕೇಳಿಸಬೇಕು. ಹಾಗಾಗಿ ಈ ಮೆಗಾ ಅಭಿಯಾನವನ್ನ ಇದೀಗ ನ್ಯೂಸ್ 18 ಕನ್ನಡ ಹಮ್ಮಿಕೊಂಡಿರೋದು. ಸಾಕಷ್ಟು ವರ್ಷಗಳಿಂದ ಈ ಚರ್ಚೆ ನಡೀತಾನೆ ಇತ್ತು. ತ್ರಿವಿಧ ದಾಸೋಹಿಗೆ ಭಾರತ ರತ್ನವನ್ನ ಕೊಡಬೇಕು ಅಂತ ಪ್ರತಿ ಬಾರಿಯೂ ಕೂಡ, ಪ್ರತಿ ವರ್ಷವೂ ಕೂಡ ಈ ಒತ್ತಡ, ಆಗ್ರಹಗಳು ಕೇಳಿ ಬರ್ತಾನೆ ಇತ್ತು. ಯಾಕಂದ್ರೆ 111 ವರ್ಷ ವಯಸ್ಸಿನ ಶ್ರೀಗಳ ಕೊಡುಗೆ ಸಾಕಷ್ಟಿದೆ ಸಮಾಜಕ್ಕೆ. ಮಠದ ಮುಖಾಂತರವಾಗಿ ತ್ರಿವಿಧ ದಾಸೋಹಿ ಅಂತ ಹೆಸರಾದವರು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇವತ್ತಿಗೂ ಕೂಡ ಉಚಿತ ಶಿಕ್ಷಣ ಜೊತೆಗೆ ಉಚಿತ ವಸತಿಯನ್ನ ಕೊಟ್ಟವರು, ಉಚಿತ ಆಹಾರವನ್ನ ದಿನನಿತ್ಯ ಕೊಡ್ತಾ ಇರುವಂತವರು ಶ್ರೀಗಳು. ಹಾಗಾಗಿ ಇಂತಹ ತ್ರಿವಿಧ ದಾಸೋಹಿಗೆ ಭಾರತ ರತ್ನವನ್ನ ಕೊಡಲೇಬೇಕು ಅನ್ನೋ ಆಗ್ರಹ ಇದೀಗ ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆ ಶ್ರೀಗಳು ಅನಾರೋಗ್ಯಕ್ಕೀಡಾಗಿದ್ದಾರೆ, ಇನ್ನೊಂದ್ ಕಡೆ ಭಾರತ ರತ್ನ ಇವಾಗ ಕೊಡ್ಲೇಬೇಕು ಅನ್ನೋ ಆಗ್ರಹ ಜಾಸ್ತಿ ಆಗ್ತಾ ಇದೆ. ಶ್ರೀಗಳಿಗೆ ಭಾರತ ರತ್ನ ಕೊಟ್ರೆ ಆ ಭಾರತ ರತ್ನಕ್ಕೆ ಗೌರವ ಮತ್ತಷ್ಟು ಜಾಸ್ತಿ ಆಗುತ್ತೆ ಅನ್ನೋ ಅಭಿಪ್ರಾಯ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ. ಹಾಗಾಗಿ ನ್ಯೂಸ್ 18 ಕನ್ನಡ ಮೆಗಾ ಅಭಿಯಾನವನ್ನ ಮಾಡ್ತಾ ಇದೆ. ಈ ಅಭಿಯಾನಕ್ಕೆ ನೀವು ಕೂಡ ಕೈ ಜೋಡಿಸಬಹುದು. ಇನ್ನು ಅಭಿಯಾನಕ್ಕೆ ಯಾವ ರೀತಿ ಸಾಥ್ ಕೊಡಬಹುದು ಅಂದ್ರೆ ನೀವು ನಮಗೆ ಒಂದು SMS ಮಾಡಿದ್ರೆ ಸಾಕು. ಸದ್ಯಕ್ಕೆ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಸದ್ಯಕ್ಕೆ ಯಾವ ಸಿಚುವೇಶನ್ ಇದೆ, ಭಾರತ ರತ್ನದ ಬಗ್ಗೆ ಯಾವ ರೀತಿ ಆಗ್ರಹಗಳು ವ್ಯಕ್ತವಾಗ್ತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ತುಮಕೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಮಂಜುನಾಥ್, ಸದ್ಯಕ್ಕೆ ಮಠದ ಸುತ್ತಮುತ್ತ ಯಾವ ರೀತಿ ಸಿಚುವೇಶನ್ ಇದೆ? ಅಟ್ ದ ಸೇಮ್ ಟೈಮ್ ನ್ಯೂಸ್ 18 ಕನ್ನಡ ಒಂದು ಮೆಗಾ ಅಭಿಯಾನವನ್ನ ಮಾಡ್ತಾ ಇದೆ. ಶ್ರೀಗಳಿಗೆ ಭಾರತ ರತ್ನ ಸಿಗಲೇಬೇಕು ಅಂತ ದೆಹಲಿ ಮಟ್ಟದಲ್ಲಿ ಅದು ಸದ್ದು ಮಾಡಬೇಕು ಅಂತ ನಾವು ಅಭಿಯಾನವನ್ನ ಮಾಡ್ತಾ ಇದೀವಿ. ಈ ಅಭಿಯಾನಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಮಂಜುನಾಥ್? ಶರ್ಮಿತಾ, ಬಹುಶಃ ನಮ್ಮ ಅಭಿಯಾನಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದಾರೆ ಅಂತ. ಮಾಜಿ ಸಿಎಂ ಇಂದ ಹಿಡಿದು ಹಾಲಿ ಸಿಎಂ ಇಂದ ಹಿಡಿದು ಮತ್ತೆ ಕೊನೆ ತನಕ ಸಾಮಾನ್ಯ ಜನರ ತನಕ ಈ ಮಠದ ಭಕ್ತಾದಿಗಳು ಕೂಡ ನಮ್ಮ ಅಭಿಯಾನಕ್ಕೆ ಕೈ ಜೋಡಿಸ್ತಾ ಇರುವಂತದ್ದು ನಾವು ನೋಡಬಹುದು. ಕೊನೆಗೆ ಅಂತಿಮವಾಗಿ ಈ ಮಠದ ವಿದ್ಯಾರ್ಥಿಗಳು ಕೂಡ ನೋಡಿದ್ದಾರೆ, ಅಂದ್ರೆ ನಮ್ಮ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಭಾರತ ರತ್ನ ಕೊಡಬೇಕು ಅನ್ನೋಂಥದ್ದೇ ಬಹಳ ವರ್ಷಗಳ ಒತ್ತಾಯ. ನಿನ್ನೆ ಕೂಡ ಅಷ್ಟೇ ಮಾಜಿ ಸಿಎಂ ಸಿದ್ದರಾಮಯ್ಯನವ್ರಿಗೂ ಕೂಡ ಇದೇ ಪ್ರಶ್ನೆಯನ್ನು ಕೇಳಿದ್ವಿ.
ನಾನು ಸಿಎಂ ಆಗಿದ್ದಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದೆ. ಈ ಒತ್ತಾಯವನ್ನು ನಾನು ಆಗ್ಲಿಂದನೂ ಮಾಡ್ತಾ ಇದ್ದೆ, ಈಗಲೂ ಕೂಡ ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಅದೇ ರೀತಿ ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಹೇಳಿದ್ರು, ಮತ್ತೆ ಜಗದೀಶ್ ಶೆಟ್ಟರ್ ಅವರು ಕೂಡ ಹೇಳಿದ್ರು, ನಮ್ಮ ಒತ್ತಾಯ ಕೊಡ್ಲೇಬೇಕು ಅನ್ನುವಂಥದ್ದು ನಾವು ಕೂಡ ಮುಂದೆ ನಿಂತು ಕೇಂದ್ರ ಸರ್ಕಾರವನ್ನು ಆಗ್ರಹಿಸ್ತೇವೆ, ಪ್ರಧಾನಮಂತ್ರಿಗಳನ್ನ ಆಗ್ರಹಿಸ್ತೇವೆ ಅನ್ನುವಂತಹ ಒಂದು ಮಾತನ್ನು ಕೂಡ ಭರವಸೆಯನ್ನು ಕೂಡ ಇಲ್ಲಿ ನೀಡಿದ್ರು. ಅಂದ್ರೆ ನಮ್ಮ ಅಭಿಯಾನ ಬಹುತೇಕ ಅಂದ್ರೆ ಎಲ್ಲರ ಒಂದು ಅಂದ್ರೆ ವಕೀಲರ ವರ್ಗ ಇರಬಹುದು, ಅದೇ ರೀತಿ IAS ಅಂದ್ರೆ ನಿವೃತ್ತ IAS ಅಧಿಕಾರಿಗಳಿರ್ಬೋದು, ಸೊ ಹೀಗೆ ನಾನಾ ವಲಯಗಳಿಂದಲೂ ಕೂಡ ವ್ಯಕ್ತವಾಗ್ತಾ ಇರುವಂತಹ ಒಂದೇ ಅಭಿಪ್ರಾಯ, ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕು ಅನ್ನುವಂಥದ್ದು. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಒಟ್ಟಲ್ಲಿ ಎಲ್ಲಾ ಕಡೆಯಿಂದಲೂ ಕೂಡ ಆಗ್ರಹ ಒತ್ತಡ ಕೇಳಿ ಬರ್ತಾ ಇರೋದು ಶ್ರೀಗಳಿಗೆ ಭಾರತ ರತ್ನ ಕೊಡ್ಲೇಬೇಕು, ಸಿಗಲೇಬೇಕು ಅನ್ನೋದು. ಇದು ಕನ್ನಡಿಗರೆಲ್ಲರ ಒಕ್ಕುರಲ ಆಗ್ರಹ. ಶ್ರೀಗಳಿಗೆ ಭಾರತ ರತ್ನ ಸಿಕ್ಕರೆ ಭಾರತ ರತ್ನಕ್ಕೆ ಒಂದ್ ರೀತಿ ಗೌರವ ಸಿಗುತ್ತೆ, ಇದು ಕೂಡ ಎಲ್ಲರ ಅಭಿಮತ. ಆದ್ರೆ ಈ ಆಗ್ರಹ, ಕೂಗು, ಮನವಿ ಎಲ್ಲವೂ ಕೂಡ ದೆಹಲಿ ಮಟ್ಟದಲ್ಲಿ ತಲುಪಬೇಕು ಅಲ್ವಾ? ಅದಕ್ಕಾಗಿ ನಿಮ್ಮ ಬೆಂಬಲ ಬೇಕಾಗಿದೆ, ನೀವು ಕೂಡ ಕೈಯನ್ನ ಜೋಡಿಸಬೇಕಾಗಿದೆ. ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಸಿಗೋದು ಈಗ ನಿಮ್ಮೆಲ್ಲರ ಕೈಯಲ್ಲಿದೆ. ಹಾಗಾಗಿ ನ್ಯೂಸ್ 18 ಕನ್ನಡದ ಈ ಮೆಗಾ ಅಭಿಯಾನಕ್ಕೆ ಬೆಂಬಲಿಸಿ. ನಿಮ್ಮೆಲ್ಲರ ಬೆಂಬಲ ಸಿಕ್ಕರೆ ಶ್ರೀಗಳಿಗೆ ಭಾರತ ರತ್ನ ಸಿಗೋದು ಪಕ್ಕ ಅಂತ ಹೇಳ್ತಾ ಈಗ ಮೆಗಾ ಅಭಿಯಾನ ಮುಂದುವರಿಯುತ್ತೆ.